ಈ ಸಲ ನಾವು ಹಲವು ದಶಕಗಳಿಂದ ಕಾಯ್ತಾ ಇದ್ದೆವು ಮಂಜೇಶ್ವರ ಮಂಡಲದಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು MLA ಬರಬೇಕಂತೇಳಿ. ಅದು ಈ ಸಲ ಅದು ನಿಜವಾಗಿ ಅದು ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆ ಅಂತ ಹೇಳಬೇಕಾದ್ರೆ 10-30 ವರ್ಷಗಳಿಂದ ಅದಲು ಬದಲಾಗಿ UDF ಮತ್ತು LDF ಅಧಿಕಾರ ಮಾಡ್ತಾ ಬಂದಿದೆ. ಆದ್ರೆ ಈ ಮಣ್ಣಿನಲ್ಲಿ ಅಭಿವೃದ್ಧಿ ಏನಂತ ಕೇಳಿದ್ರೆ ಅದಕ್ಕೆ ಎಲ್ಲರ ಉತ್ತರ ಎಲ್ಲಿ ಹೋದ್ರು ಕೂಡ 0 ಅಂತ ಹೇಳುದು. ಅಂದ್ರೆ ಮೊದಲಾಗಿ ನಮ್ಮಲ್ಲಿ ಇಲ್ಲಿರ್ತಕ್ಕಂಥ ಒಂದು ಆರೋಗ್ಯ ತೊಂದರೆ, ಹೆಲ್ತ್ ವಿಷಯದಲ್ಲಿ ಇವತ್ತು ಕೊರೋನಾ ಬರಬೇಕಾದ್ರೆ ಎಲ್ಲರೂ ಕೂಡ ಕರ್ನಾಟಕ ಸರ್ಕಾರವನ್ನು ಬೈತಾ ಇದ್ರು, ನಮಗೆ ಬಾರ್ಡರ್ ಬಂದ್ ಮಾಡಿದ್ರು, ಓಪನ್ ಮಾಡಿ ಕೊಡ್ಲಿಲ್ಲ, ಅಲ್ಲಿ ಆಸ್ಪತ್ರೆಗೆ ಹೋಗೋದ್ರೆ ಕೆಲವು ಜನ ಸತ್ರು ಅಂತೇಳಿ. ಆದ್ರೆ ಒಬ್ಬರು ಮರಣ ಹೊಂದಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಹಾಸ್ಪಿಟಲ್ ಇಲ್ಲದೆ ಮತ್ತೊಂದು ರಾಜ್ಯಕ್ಕೆ ನಾವು ಅದನ್ನು ಅವಲಂಬಿಸಬೇಕಾದ್ರೆ ನಾವು ಆಲೋಚನೆ ಮಾಡ್ಬೇಕು. ಇಲ್ಲಿನ ಶಾಸಕರೆಲ್ಲ ಯಾಕೆ ಇಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕೆ ಇಲ್ಲಿ ಒಂದು ಒಳ್ಳೆ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ. ಇದು ಇವರು ಮಾಡಿದ ತಪ್ಪನ್ನು ಅವತ್ತು ಬಿಜೆಪಿ ಸರ್ಕಾರ ಇರುವಾಗ ಅವರ ತಲೆಗೆ ಹಾಕಿ ಈ ಒಂದು ತಪ್ಪನ್ನು ಮೆಲ್ಲ ತಿದ್ದಿಕೊಳ್ಳಿಕ್ಕೆ ಇವರು ನೋಡ್ತಕ್ಕಂತ ಒಂದು ಕಳ್ಳ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಎರಡನೇದಾಗಿ ಒಂದು ವಿದ್ಯಾಭ್ಯಾಸ ಸಮಸ್ಯೆ. ಇಲ್ಲಿ SLC ಕಳೆದ್ರೆ ನಂತರ ಬೇಕಾದಂತಹ PUC ಆಗಿರ್ಬಹುದು, ಡಿಗ್ರಿ ಆಗಿರ್ಬಹುದು, PG ಆಗಿರ್ಬಹುದು, ಪ್ರೊಫೆಷನಲ್ ಕೋರ್ಸ್ ಆಗಿರ್ಬಹುದು, ಇವನ್ ಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬಹುದು, ಯಾವುದು ಕೂಡ ಮಾಡ್ಲಿಕ್ಕೆ ನಮ್ಮ ಕೇರಳದಲ್ಲಿ ಅಸಾಧ್ಯವಾಗ್ತದೆ. ಅಂದ್ರೆ ಅದಕ್ಕೆ ಬೇಕಾದಂತಹ ಒಂದು ರೀತಿಯ ಕಾಲೇಜುಗಳು ಇಲ್ಲಿಲ್ಲ. ಅದೇ ರೀತಿಯಲ್ಲಿ ಜನಗಳಿಗೆ ಬೇಕಾದಂತಹ ತಾಲೂಕು ಆಫೀಸ್, ಮೊನ್ನೆ ತಾನೇ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ KS ಸುರೇಂದ್ರನ್ ರವರು ಅವರ ನಾಮ ನಿರ್ದೇಶನವನ್ನು ಕೊಟ್ಟದ್ದು ಮಂಜೇಶ್ವರದ ತಾಲೂಕು ಆಫೀಸ್ ನಲ್ಲಿ. ಈ ತಾಲೂಕು ಆಫೀಸ್ ಅಂತ ಹೇಳಿದ್ರೆ 2013ರಲ್ಲೇ ತಾಲೂಕು ಆಫೀಸ್ ಹೊಸತಾಗಿ ರೂಪೀಕರಣ ಆದ ಮೇಲೆ ಈ ಮಂಜೇಶ್ವರ ಮಂಡಲದಲ್ಲಿ ಹಲವು ಸರ್ಕಾರ ಸ್ಥಳ ಇದ್ರೂ ಕೂಡ ಇದನ್ನು ಎಲ್ಲಿ ಕೂಡ ಮಾಡದೆ ಅಲ್ಲಿ ಕೂಡ ಒಂದು ರಾಜ್ಯಕ್ಕೆ ಧ್ರುವೀಕರಣ ಮಾಡ್ತಾ ಇದ್ದಾರೆ. LDF ನವರು ಹೇಳ್ತಾರೆ ಹೊಸಂಗಡಿಯಲ್ಲಿ ಆಗಬೇಕು, UDF ನಲ್ಲಿ ಹೇಳ್ತಾರೆ ಮಂಗಲ್ಪಾಡಿಯಲ್ಲಿ ಆಗಬೇಕಂದ್ರೆ ಇಬ್ಬರ ಕಚ್ಚಾಟ ಇಲ್ಲಿರ್ತಕ್ಕಂಥ ಬಡ ಜನರಿಗೆ ದೊಡ್ಡ ರೀತಿಯ ತೊಂದರೆಯನ್ನು ಅನುಭವಿಸಿದ್ದಾರೆ. ಇವತ್ತೊಂದು ತನ್ನ ಸರ್ಕಾರದ ಯಾವುದಾದ್ರು ಕೆಲಸ ಆಗ್ಬೇಕಂತ ಹೇಳಿದ್ರೆ ಉಪ್ಪಳದಲ್ಲಿರ್ತಕ್ಕಂಥ ತಾಲೂಕು ಆಫೀಸ್ನ 2ನೇ ಮಾಳಿಗೆಯಲ್ಲಿ ನಡೆದುಕೊಂಡು ಹೋಗ್ಬೇಕು. ಆ ನಡೆದುಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಕೂಡ ಅಷ್ಟೊಂದು ತೊಂದರೆ ಇವೆ. ಆ ಒಂದು ನಡಿಕಾಗೋ ಸ್ಟೆಪ್ ಆಗಿರ್ಬಹುದು, ವಯಸ್ಸಿನವರು ಬಂದ್ರೆ, ವೃದ್ಧನವರು ಬಂದ್ರೆ ಅವರಿಗೆ ಏನಾದ್ರೂ ಒಂದು 2-3 ಜೆರಾಕ್ಸ್ ಬೇಕಾದ್ರೆ ಕೆಳಗೆ ಮೇಲಂತೆ ಹೋಗ್ಲಿಕ್ಕೆ ಆಗದ ಸಮಸ್ಯೆ. ಆದ ಕಾರಣ ಯಾರೂ ಕೂಡ ಈಗ ತಾಲೂಕು ಆಫೀಸಿಗೆ ಹೋಗ್ಲಿಕ್ಕೆ ಅಸಾಧ್ಯವಾಗ್ತದೆ. ವಯಸ್ಸಾದವರು, ಯುವಕರಿಗೆ ಕೂಡ ಅದು ತೊಂದರೆಯಾಗಿದೆ. ಇದೊಂದು ಅತಿ ದೊಡ್ಡ ನಮ್ಮ ತೊಂದರೆ ಅಂತ ಹೇಳಿದ್ರೆ ಮಿನಿ ಸಿವಿಲ್ ಸ್ಟೇಷನ್ ಇಲ್ಲಿ ಇಲ್ಲದಿರುವುದು. ಮತ್ತೊಂದು ನಾನು ಆಗ ಹೇಳಿದಾಗೆ ಹಾಸ್ಪಿಟಲ್ ಸಮಸ್ಯೆ. ಇಲ್ಲಿ ಏನು ಆರೋಗ್ಯ ಸಮಸ್ಯೆ ಬಂದ್ರೂ ಕೂಡ ಇಲ್ಲೊಂದು ಎಮರ್ಜೆನ್ಸಿ ರಾತ್ರಿ ಏನೋ ದೊಡ್ಡ ಕಾಯಿಲೆ ಬಂತು, ಹಾರ್ಟಿನೊಂದು ಕಾಯಿಲೆ ಬಂತಲ್ಲ, ಬೇರೆ ಏನೋ ಬಂದ್ರು ಕೂಡ, ಮೇನರ್ ಅಟ್ಯಾಕ್ ಬಂದ್ರು ಕೂಡ ಇಲ್ಲಿ ಅದಕ್ಕೆ ಬೇಕಾದಂತ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸೌಕರ್ಯದಂತ ಒಂದು ಹಾಸ್ಪಿಟಲ್ ಇಲ್ಲ. ಹಲವು ವರ್ಷಗಳಿಂದ ಹೇಳ್ತಾ ಇದ್ರು ಮಂಗಲ್ಪಾಡಿಯಲ್ಲಿ ಇರ್ತಕ್ಕಂಥ ತಾಲೂಕು ಹಾಸ್ಪಿಟಲ್ ನ ಸ್ಥಳದಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ. ಇಷ್ಟು ವರ್ಷದಿಂದ ಇವರಿಗೆ ಈ ತಾಲೂಕು ಹಾಸ್ಪಿಟಲ್ ನಲ್ಲಿ ಒಂದು ಬಿಲ್ಡಿಂಗ್ ಮಾಡ್ಲಿಕ್ಕೆ ಇವರಿಗೆ ಅಸಾಧ್ಯವಾಗಿದೆ. 24 hours ಡಾಕ್ಟರ್ ಇರಬೇಕು, ಸಾಧಾರಣ 20 ಹತ್ರ ಡಾಕ್ಟರ್ನವ್ರು ಬೇಕು, OT ಬೇಕು, ಅದೇ ರೀತಿ ಎಕ್ಸ್ರೇ ಬೇಕು, ಲ್ಯಾಬ್ ಬೇಕು, ಯಾವುದೂ ಕೂಡ ಇಲ್ಲೊಂದಿಲ್ಲ. ಬೆಳಿಗ್ಗೆಯಿಂದ 10 ಗಂಟೆಗೆ ಶುರುವಾದ್ರೆ 4 ಗಂಟೆ ಆಗಬೇಕಾದ್ರೆ ಇರುವುದು 4 ಡಾಕ್ಟರ್ನವ್ರು ಮಾತ್ರ, ಅವ್ರು ಹೋಗಿ ಆಗ್ತದೆ. ರಾತ್ರಿ ಆಗಬೇಕಾದ್ರೆ ಯಾವುದೇ ರೀತಿಯ ಒಂದು ಹಾಸ್ಪಿಟಲ್ ವ್ಯವಸ್ಥೆ ಇಲ್ಲಿಲ್ಲ. ನಂತರ ಕಾಲೇಜಿನ ವ್ಯವಸ್ಥೆ, ಇಲ್ಲೊಂದು ಎಲ್ಲರೂ ಕೂಡ ವಿದ್ಯಾಭ್ಯಾಸ ಬೇಕನ್ನೋದು, ಎಲ್ಲರೂ ಕೂಡ ಸಂಪತ್ತಿನಲ್ಲಿ ದೊಡ್ಡವರನ್ನಲ್ಲ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಂಪತ್ತಿನಲ್ಲಿ ದೊಡ್ಡವರಲ್ಲ. ಆದ್ರೆ ಮಂಗಳೂರಿಗೆ ಹೋಗಬೇಕಾದ್ರೆ ಸಾಧಾರಣ ಒಂದೊಂದು ಕಾಲೇಜಿಗೆ ಹೋಗಬೇಕಾದ್ರೆ ಅದಷ್ಟು ಫೀಸ್, ಪ್ರೈವೇಟ್ ಕಾಲೇಜಿನಲ್ಲಿ ಹೋಗಬೇಕಾದ್ರೆ ಅಷ್ಟು ಫೀಸ್ ಎಲ್ಲ ಕಟ್ಟಬೇಕಾಗುತ್ತೆ. ಗವರ್ಮೆಂಟ್ ಕಾಲೇಜಿಗೆ ಹೋಗಬೇಕಾದ್ರೆ ಸ್ವಲ್ಪ ರಿಸರ್ವೇಶನ್ ಸಮಸ್ಯೆ ಬರ್ತದೆ. ಅಂದ್ರೆ ಅಲ್ಲಿ ಅವರಿಗೆ ಫಸ್ಟ್ ಮೆರಿಟ್ ನಲ್ಲಿ ಕರ್ನಾಟಕದವರಿಗೆ ಕೊಡಬೇಕಾಗುತ್ತೆ, ನಂತರ ಬರುದು ಸೆಕೆಂಡಿಗೆ ಬರುದು ಕೇರಳದವರದು. ಇದೆಲ್ಲ ರೀತಿಯಲ್ಲಿ ಇರಬೇಕಾದ್ರೆ ಈ ಎಜುಕೇಶನ್ಗೆ ನಾನೊಂದು ವಿದ್ಯಾಭ್ಯಾಸನಾಗಬೇಕು, ನಾನು ವಿದ್ಯಾವಂತನಾಗಬೇಕು, ವಿದ್ಯಾ ಹಿಡಿದು ದೊಡ್ಡ ಒಂದು ಕೆಲಸಕ್ಕೆ ಹೋಗಬೇಕು, ನನ್ನ ಒಂದು ಕುಟುಂಬವನ್ನು ಬೇರೆ ರೀತಿಯಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ಕೊಂಡೋಗ್ಬೇಕಂತ ಆಶೆ ಏನಿದ್ರೆ ಅದಕ್ಕೆ ಕೂಡ ಇವರಿಗೆ ಮೊಟಕು ಬಂದಂತ ಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟು ವರ್ಷಗಳಿಂದ ಈಗ ಹೇಳ್ತಾರೆ ಇಲ್ಲಿನ ಈಗ ಸಿಟ್ಟಿಂಗ್ MLA ಮುಸ್ಲಿಂ ಲೀಗಿನ AKM ಅಶ್ರಫ್ ಹೇಳ್ತಾರೆ ನಾನು ಅಭಿವೃದ್ಧಿ ತಂದಿನಿ ಅಂತೇಳಿ. ಇಲ್ಲಿ ಅಭಿವೃದ್ಧಿಯನ್ನು ಏನು ತರಲಿಲ್ಲ. ತಂದದ್ದು ಒಂದು 4 ಹೈಮಾರ್ಕ್ಸ್ ಲೈಟ್, 4 ಲೋ ಮಾರ್ಕ್ಸ್ ಲೈಟ್ ತಂದುಕೊಂಡು ಇದು ನಾನು ಮಾಡಿದಂತೇಳಿ ಫೋಟೋ ಹಾಕಿ ಕೇವಲ ಪ್ರಚಾರ ಮಾಡುವುದಲ್ಲದೆ ಒಂದೇ ಒಂದು ಮಾತ್ರ ಇವರ ಮನಸ್ಸಿನಲ್ಲಿರುವುದು, ಶಿರೂರ್ನಲ್ಲಿ ನಡೆದಂತಹ ಒಂದು ದುರಂತ, ಗುಡ್ಡಜರಿತದ ದುರಂತ, ಆ ಅರ್ಜುನ್ನ ಆ ಒಂದು ವಿಷಯದಲ್ಲಿ ಮಾತ್ರ ಇವರು ರಾಜಕೀಯ ಮಾಡಿದರೆ ಹೊರತು ಅಲ್ಲಿ ಮನುಷ್ಯತ್ವ ಅವರು ನೋಡ್ಲಿಲ್ಲ. ಅರ್ಜುನ್ ದುರಂತ, ಒಂದು ಆಕ್ಸಿಡೆಂಟ್ ಆಯ್ತು, ಪ್ರಕೃತಿ ವಿಕೋಪದಿಂದಾಗಿ ಲಾರಿ ಮಣ್ಣಿನಡಿಗೆ ಬಿದ್ದು ಹೊಳೆಗೆ ಬಿದ್ದು ಹೋದ ಕಾರಣ ಅರ್ಜುನ್ ಅಂತ ಹೇಳ್ತಕ್ಕಂಥ ಆ ಒಂದು ಯುವಕ ಮೃತಪಟ್ಟಲ್ಲಿ ಅದರಲ್ಲಿ ಕೂಡ ರಾಜಕೀಯ ಮಾಡಿಕೊಂಡು ಆ ಕೇವಲ ಹೆಸರು ತೆಗೆದು ಇಲ್ಲಿ ವೋಟ್ ಬ್ಯಾಂಕ್ ಹಿಡಿತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಹೇಳುವಂತ ಹೇಳಿದ್ರೆ ಅತಿ ದೊಡ್ಡ ಕೋಮುವಾದದ ಬಗ್ಗೆ ಮಾತ್ರ ಮಾತಾಡುದು. ಇಷ್ಟವರೆಗೆ ವಿಧಾನಸಭೆಯಲ್ಲಿ ಮಾತಾಡಿದ ಸ್ಪೀಚ್ ನೋಡಿದ್ರೆ ಸಂಘ ಪರಿವಾರಕ್ಕೆ ಎದುರಾಗಿ ಮಾತಾಡೋದಲ್ಲದೆ ಮಂಜೇಶ್ವರ ಮಂಡಲದಲ್ಲಿ ಆರೋಗ್ಯದ ತೊಂದರೆ, ಆರೋಗ್ಯ ವಿಷಯದಲ್ಲಿ ತೊಂದರೆ ಇದೆ, ವಿದ್ಯಾಭ್ಯಾಸದ ತೊಂದರೆ ಇದೆ, ರೂರಲ್ ನಲ್ಲಿ ಬೇಕಾದಂತಹ ನಮ್ಮ ರೋಡಿನ ತೊಂದರೆಗಳಿದೆ, ಇದು ಯಾವುದನ್ನೂ ಕೂಡ ಮಾತಾಡದೆ ಕೇವಲ RSS BJP ಅಂತ ಹೇಳುವ ಒಂದೇ ಒಂದು ಪ್ರತಿಜ್ಞೆಯಲ್ಲಿ ಮಾತ್ರ ಹೋಗ್ತಕ್ಕಂತ ವ್ಯಕ್ತಿ ಅವರು AKM ಅಶ್ರಫ್ ರವರು. ನಿನ್ನೆ ನಾಮಿನೇಷನ್ ಕೊಟ್ಟ ನಂತರ ನಾವೆಲ್ಲ ಕಂಡಿರಬಹುದು ಯಾವ ರೀತಿಯಲ್ಲಿ ಮಾತಾಡಿದಾರೆ ಅಂತ ಹೇಳಿ. ಒಂದು ಮಂಗಳೂರಿನ MLA ಆಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರನ್ನು
ಒಂದು ಹೀಯಾಳಿಸುವ ರೀತಿಯಲ್ಲಿ ಯಾವುದೋ ಒಂದು ಕೊಲೆಗಡುಕ ಅಂತ ಹೇಳುವ ಅಂದ್ರೆ ಅಷ್ಟೊಂದು ಅಭಿವೃದ್ಧಿ ತಂದಂತಹ ನಾಯಕ ಮಂಗಳೂರಿನ ಉತ್ತರ ಕ್ಷೇತ್ರದ MLA ಭರತ್ ಶೆಟ್ಟಿ ಅವರು. ಅವರು ಇಲ್ಲಿ ಇನ್ಚಾರ್ಜ್ ಆಗಿ ಬಂದಿದ್ದಾರೆ. ಸ್ವಾಭಾವಿಕವಾಗಿ ರಾಜಕೀಯದ ಇಲೆಕ್ಷನ್ ಆಗಬೇಕಾದ್ರೆ ಹೊರಗಿನವರು ಇನ್ಚಾರ್ಜ್ ಆಗಿ ಬರ್ತಾರೆ. ಅವರನ್ನು ಕೊಲೆಗಡುಕನಾಗಿ ಚಿತ್ರೀಕರಣ ಕೊಟ್ಟಂತಹ ಈ AKM ಅಶ್ರಫ್ ಕೇವಲ ಜನರ ಎಡೆಯಲ್ಲಿ ಒಂದು ಡಿವೈಡ್ ಅಂಡ್ ರೂಲ್, ಹಿಂದೂ ಮುಸ್ಲಿಂ ಅಂತ ಹೇಳ್ತಕ್ಕಂಥ ಭಿನ್ನಾಭಿಪ್ರಾಯ ತರ್ತಾ ಇದ್ದಾರೆ. 2014 ನಂತರ ಇಷ್ಟರವರೆಗೆ ಮೋದಿ ಅಧಿಕಾರ ಮಾಡ್ತಾ ಇದ್ದಾರೆ, ಭಾರತದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ. ಆದ್ರೆ ಯಾವುದೇ ರೀತಿಯ ಕೋಮು ಗಲಭೆಗೆ ಆಸ್ಪದ ಕೊಡದೆ ಎಲ್ಲರನ್ನು ಕೂಡ, ಎಲ್ಲ ಜಾತಿಯನ್ನು, ಎಲ್ಲ ಮತದಾರರನ್ನು ಕೂಡ ಒಂದೇ ತಟ್ಟೆಯಲ್ಲಿಟ್ಟುಕೊಂಡು ಬೇಕಾದಂತಹ ಪದ್ಧತಿಗಳನ್ನು ಕೊಡ್ತಕ್ಕಂತಹ ನರೇಂದ್ರ ಮೋದಿ ಅವರು ಅದೇ ರೀತಿಯ ಅಧಿಕಾರವನ್ನು ನಮಗೆ ಇಲ್ಲಿ ಸುರೇಂದ್ರನ್ ಗೆಂದ್ರೆ ನಾವು ನಿಜವಾಗಿಯೂ ತಾಲೂಕು ಹಾಸ್ಪಿಟಲ್, ಅದೇ ರೀತಿಯಲ್ಲಿ ಒಳ್ಳೆ ಬೇಕಂದ ವಿದ್ಯಾರ್ಥಿಗಳಿಗೆ ಬೇಕಂದ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿ ಒಳಭಾಗದಲ್ಲಿರ್ತಕ್ಕಂಥ ರೋಡ್ ಆಗಿರ್ಬೋದು, ಇದು ಎಲ್ಲಾ ವ್ಯವಸ್ಥೆಯನ್ನು ಮಿನಿ ಸಿವಿಲ್ ಸ್ಟೇಷನ್ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ, ಕೂತುಕೊಳ್ಳಿಕ್ಕೆ ಎಲ್ಲರಿಗೂ ಮನೆ, ಇದೆಲ್ಲ 100% ಕೂಡ ಮಾಡ್ಲಿಕ್ಕೆ ಸುರೇಂದ್ರನ್ ಸಾಧ್ಯತೆ ಇದೆ. ಕೇಂದ್ರದಿಂದ ಬರ್ತಕ್ಕಂಥ ಎಲ್ಲ ಫಂಡ್ ಅನ್ನು ಕೂಡ ಕೆಳಮಟ್ಟಕ್ಕೆ ಮುಟ್ಟಿಸ್ಲಿಕ್ಕೆ ಇವರಿಂದ ನಿಜವಾಗಿ ಸಾಧ್ಯತೆ ಇದೆ. ಅದಕ್ಕೆ ಉದಾಹರಣೆ ಮೊನ್ನೆ ತಾನೇ ಪೆರ್ಲಾದಲ್ಲಿರುವ ಒಂದು ಸ್ವರ್ಗದ ವಾಣಿನಗರದ ಅಲ್ಲಿ ರೋಡ್ನೊಂದು ತೊಂದರೆ ಇತ್ತು. ಹಲವು ವರ್ಷಗಳ ಆಸೆ ಆಗಿತ್ತು, ರೋಡ್ ಇಲ್ಲ ಅಂತೇಳಿ. ಅದಕ್ಕೆ PT ಉಷಾ ರಾಜ್ಯಸಭಾ ಸದಸ್ಯರು PT ಉಷಾರ ಫಂಡಿನ 30 ಲಕ್ಷ ರೂಪಾಯಿ ತೆಗೆದುಕೊಟ್ರು. ಅದೇ ರೀತಿಯಲ್ಲಿ ಟೌನ್ ಆಗಿರ್ತಕ್ಕಂಥ ಮಂಗಲ್ಪಾಡಿ ಪಂಚಾಯತ್ ಪೈವಳಿಕೆ ಪಂಚಾಯತ್ ಬಾರ್ಡರ್ ಜೋಡುಕಲ್ನಲ್ಲಿ ಒಂದು ಲೋಮಾಸ್ ಲೈಟ್ ಅನ್ನು ರಾಜ್ಯಸಭಾ ಸದಸ್ಯರ ಸದಾನಂದ ಮಾಸ್ಟರ್ ಅವರ ಫಂಡಿನ ತೆಗೆಸಿಕೊಟ್ರು. ಅದೇ ರೀತಿಯಲ್ಲಿ ಪರಶುರಾಮ ಎಕ್ಸ್ಪ್ರೆಸ್ ಟ್ರೈನ್ ಇಲ್ಲಿ ನಿಲುಗಡೆ ಇಲ್ಲ, ಹಲವು ವರ್ಷದ ಒಂದು ಆಸೆ ಇತ್ತು, ಅದಕ್ಕೆ ಮಂಜೇಶ್ವರ್ ನಿಲುಗಡೆ ಕೊಟ್ಟು. ಅದೇ ರೀತಿಯಲ್ಲಿ ಹಲವು ದಿವಸಗಳಿಂದ ತೊಂದರೆ ಅನುಭವಿಸತಕ್ಕಂಥ ಕುಂಬ್ಳೆ ಟೋಲ್ ವ್ಯವಸ್ಥೆಯನ್ನು ಕೂಡ ಇಲ್ಲದಾಗಿ ಮಾಡಿರ್ತಕ್ಕಂಥ ಒಂದು ಹೆಸರು ಇವತ್ತು ಸುರೇಂದ್ರನ್ ರವರಿಗೆ ಬಂದಿದೆ. ಅಂತ ನಾಯಕರಲ್ಲಿ MLA ಆಗಿ ಬಂದ್ರೆ ಇಲ್ಲಿ ಅಭಿವೃದ್ಧಿ ನಿಶ್ಚಿತ. ಇವತ್ತು ಎಲ್ಲಾ ಜನರು ಕೂಡ ತೀರ್ಮಾನ ಮಾಡಿದ್ದಾರೆ, ಈ ಸಲ ನಮಗೆ ಮುಸ್ಲಿಂ ಲೀಗ್ ಬೇಡ, LDF ಬೇಡ, ಯಾವುದು ಬೇಡ, ಈ ಸಲ ಅಭಿವೃದ್ಧಿ ನಮಗೆ ಬೇಕು ಅಂತ ಹೇಳಿದ್ರೆ ಅದು BJP ಮಾತ್ರ ಅಂತ ಹೇಳಿ ಎಲ್ಲ ಮುಸ್ಲಿಂ ಬಂಧುಗಳು ಕೂಡ ಹೇಳ್ತಾರೆ. ಈ ಸಲ ನಾವು ಏನಿದ್ರು ಕೂಡ ಯಾವುದಕ್ಕೆ ಓಟು ಕೊಡುದಿಲ್ಲ. ನರೇಂದ್ರ ಮೋದಿ ಅವರು 2014 ಅಧಿಕಾರ ಮಾಡಿದ್ದಾರೆ. ಎಲ್ಲರೂ ಇವರು ಹೇಳ್ತಾ ಇದ್ರು ಅದೇ ಮೋದಿ ಬಂದ್ರೆ ಇಲ್ಲಿ ನಮಗೇನು ನಿಸ್ಕಾರ ಮಾಡ್ಲಿಕ್ಕಿಲ್ಲ, ಅದು ಮಾಡ್ಲಿಕ್ಕೆ, ಆದ್ರೂ ಕೂಡ ಏನಿಲ್ಲ. ಎಲ್ಲಾ ರೀತಿಯಲ್ಲಿ ತೊಂದರೆಗಳನ್ನು ನೀಗಿಸಿ ಒಳ್ಳೆ ರೀತಿ ಅಧಿಕಾರ ಕೊಟ್ಟು ನಮಗೆ ಬೇಕಾದ ಎಲ್ಲಾ ಪದ್ಧತಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸುರೇಂದ್ರನಿಗೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಅವರು ಗೆದ್ದು ಬಂದ್ರೆ ಮಾತ್ರ ನಮಗೆ ಜೀವನ ಮಾಡಬಹುದು, ಇಲ್ಲಿ ಬೇಕಾದಂತ ವ್ಯವಸ್ಥೆ ಬರಬಹುದು ಅಂತ ಹೇಳೋ ವಿಶ್ವಾಸ ಅವರಿದ್ದ ಕಾರಣ ಈ ಸಲ ನಿಜವಾಗಿ ಈ ಸಲ ನಡೆಯುವ ಇಲೆಕ್ಷನ್ ನಲ್ಲಿ ಸುರೇಂದ್ರನು ಬಹುಮತದಿಂದ ಗೆಲ್ತಾರೆ ಅಂತ ಹೇಳೋದಕ್ಕೆ ಯಾವುದೇ ರೀತಿಯ ಅಡೆತಡೆಗಳಿಲ್ಲ. ಮಂಜೇಶ್ವರ ಮಂಡಲದ ಅದೆಷ್ಟೋ ವೋಟರ್ನವರು ಹೊರಗಡೆ ತನ್ನ ಜೀವನದ ಉಪಯೋಗಕ್ಕಾಗಿ ಅವರು ಬ್ಯಾಂಗ್ಳೂರು, ಬಾಂಬೆ, ಗುಜರಾತ್, ಡೆಲ್ಲಿ ಎಲ್ಲಾ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಮತ ಹಾಕುದಂತ ಹೇಳಿದ್ರೆ, ಓಟು ಹಾಕುದಂತ ಹೇಳಿದ್ರೆ ಅದೊಂದು ಹಕ್ಕು, ಭಾರತದ ನ್ಯಾಯಪರವಾದ ಹಕ್ಕು. ಆ ಹಕ್ಕನ್ನು ಇಲ್ಲಿ ತೋರಿಸಿಕೊಡ್ಬೇಕು. ಹೊರಗಿರ್ತಕ್ಕಂಥ ಎಲ್ಲರೂ ಕೂಡ ಈ ಸಲ ಇಲ್ಲಿ ಮಂಜೇಶ್ವರಕ್ಕೆ ಬಂದು ಓಟ್ ಹಾಕಬೇಕು. ಯಾಕಂತ ಹೇಳಿದ್ರೆ ನೀವು ಇರುವ ಸ್ಥಳ ಬ್ಯಾಂಗ್ಳೂರ್ ಆಗಿರ್ಬಹುದು, ಬಾಂಬೆ ಆಗಿರ್ಬಹುದು, ಡೆಲ್ಲಿ ಆಗಿರ್ಬಹುದು, ಅದೆಷ್ಟೋ ಅಭಿವೃದ್ಧಿಯನ್ನು ಕಂಡಿದೆ. ಅಂದ್ರೆ ಅಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ BJP ನಾಯಕರು ಬಂದಿದ್ದಾರೆ, BJP ಅಧಿಕಾರ ಬಂದಿದೆ. ಅಷ್ಟೊಂದು ಅಭಿವೃದ್ಧಿ ಇಲ್ಲಿ ಆಗಬೇಕಾದ್ರೆ ಇಲ್ಲಿ ಕೂಡ BJP ಗೆಲ್ಲಬೇಕು. ಅದಕ್ಕೆ ಬೇಕಾಗಿ ಬ್ಯಾಂಗ್ಳೂರ್, ಬಾಂಬೆ, ಡೆಲ್ಲಿ, ಗುಜರಾತ್ ಎಲ್ಲೆಲ್ಲ ನಮ್ಮ ಈ ಮಂಡಲದ ವೋಟರ್ನವರಿದ್ದಾರೆ ಅವರೆಲ್ಲ ಬಂದು ಈ ಸಲ ವೋಟ್ ಹಾಕಿ സുരേന്ദ്രനನ್ನು ಗೆಲ್ಲಿಸಿಕೊಡ್ಬೇಕು. നിലവിലുള്ള സാഹചര്യത്തിൽ മഞ്ചേശ്വര നിയോജക മണ്ഡലത്തിന്റെ അത് എത്രയോ വോട്ടർമാർ പിന്നെ മറ്റേ സംസ്ഥാനത്തിലാണ് തന്റെ ജോലി തേടിക്കൊണ്ട് പോയിട്ടുള്ളത്. അപ്പൊ ആ സമയത്ത് നമ്മൾ അവരോട് എല്ലാവരോടും ഒരു റിക്വസ്റ്റ് ചെയ്യുന്നുള്ളത്, നിലവിലുള്ള സാഹചര്യത്തിൽ BJP ജയിക്കാൻ പോകുന്ന ഒരു മണ്ഡലമായിട്ടാണ് ഇന്നിപ്പോ മഞ്ചേശ്വരം മണ്ഡലം മാറാൻ പോകുന്നത്. നിങ്ങളൊക്കെ താമസമുള്ള ബാംഗ്ലൂർ ആയിക്കോട്ടെ, മഹാരാഷ്ട്ര ആയിക്കോട്ടെ, ഡൽഹി ആയിക്കോട്ടെ, ഈ മേഖലയൊക്കെ ഭാരതീയ ജനതാ പാർട്ടി നിലവിൽ ഭരണത്തിൽ വന്ന ശേഷം അത് എത്രയോ വികസനങ്ങൾ കാണാൻ സാധിച്ചു. അതേ വികസനങ്ങൾ നിങ്ങൾ ജനിച്ച് വളർന്ന ഈ മണ്ണിൽ ആവശ്യമുണ്ട്. അതുകൊണ്ട് ഒരേ സംസ്ഥാനത്തുള്ള പുറത്തു സംസ്ഥാനത്തുള്ള മുഴുവൻ വോട്ടർമാരും തിരിച്ച് ഈ നാട്ടിലേക്ക് വരികയും മറ്റൊന്ന് ഏപ്രിൽ 9-ാം തീയതി നടക്കുന്ന ഐതിഹാസികമായ തെരഞ്ഞെടുപ്പിൽ നിങ്ങൾ നല്ല വിലയേറിയ വോട്ട് രേഖപ്പെടുത്തണമെന്ന് ഞാൻ നിങ്ങളോട് അഭ്യർത്ഥിക്കുന്നു.